ನಮಸ್ಕಾರ. ನನ್ನ ಹೆಸರು ಕೃಷ್ಣ ಉಕ್ಕಂದ್ ಅಂತೇಳಿ. ನಾನು ತೋಟಗಾರಿಕೆ ಇಲಾಖೆ ಕೊಪ್ಪಳ ಜಿಲ್ಲೆಯ ಉಪನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ನಾವು 8ನೇ ವರ್ಷದ ಹಣ್ಣು ಮತ್ತು ಜೇನು ಮೇಳವನ್ನು ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಕೊಪ್ಪಳದಲ್ಲಿ ಆಯೋಜಿಸಿದ್ವಿ. ಈ ಕಾರ್ಯಕ್ರಮ ದಿನಾಂಕ ಇವತ್ತು 24ನೇ ತಾರೀಕಿಂದ ಹಿಡಿದು 27ನೇ ತಾರೀಕಿನವರೆಗೂ ಈ ಕಾರ್ಯಕ್ರಮ ಇಲ್ಲಿ ಏರ್ಪಡಿಸ್ತಾ ಇದ್ವಿ. 23ರಿಂದ 27ನೇ ತಾರೀಕು 5 ದಿನಗಳ ಕಾಲ ನಡೀತೈತಿ. ಇದು ಮಹಾಶಿವರಾತ್ರಿ ಪ್ರಯುಕ್ತ ಇದು ಪ್ರತಿ ವರ್ಷ ನಾವು ನಮ್ಮ ಇಲಾಖೆಯಿಂದ ಏರ್ಪಡಿಸ್ತೀವಿ. ಈ ಪ್ರದರ್ಶನದಲ್ಲಿ ಮುಖ್ಯವಾಗಿ ನಾವು ವಿದೇಶಿ ಮತ್ತು ಸ್ವದೇಶಿ ಹಣ್ಣುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಮುಖ್ಯವಾಗಿ ಇಲ್ಲಿ ಜಗತ್ತಿನ ದುಬಾರಿ ದ್ರಾಕ್ಷಿ ಆಗಿರ್ತಕ್ಕಂಥ ರೂಬಿ ರೆಮನ್ ಅಂದರೆ ಜಪಾನಿನ ತಳಿ. ಇದು 8 ಲಕ್ಷ ರೂಪಾಯಿ ಪ್ರತಿ ಕೆಜಿಗೆ ಬೆಳೆಯುತ್ತೆ. ಅಂದ್ರೆ 1 ಲಕ್ಷ ಎನ್ ಜಪಾನದೊಳಗೆ, ನಮ್ಮ ಇಂಡಿಯಾದೊಳಗೆ 8 ಲಕ್ಷ ರೂಪಾಯಿ ಕೆಜಿ ಇದಾಗ್ತೈತೆ. ಆ ಹಣ್ಣನ್ನು ನಾವು ಇಂಪೋರ್ಟೆಡ್ ಮಾಡ್ಕೊಂಡು ಇಲ್ಲಿ ಪ್ರದರ್ಶನದಲ್ಲಿ ಏರ್ಪಡಿಸಿದ್ವಿ. ಅದೇ ರೀತಿಯಾಗಿ ಪ್ಲಮ್ಮು, ಪೀಚು, ಪಿಯರು, ಐಸ್, ಗವಾ ಈ ಥರ ಬೇರೆ ಬೇರೆ ವಿದೇಶಿ ತಳಿಗಳ ಹಣ್ಣುಗಳನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಜೊತೆಗೆ ನಮ್ಮ ಸ್ವದೇಶಿ ತಳಿಗಳಾದ ದ್ರಾಕ್ಷಿ, ದಾಳಿಂಬ್ರೆ, ಮಾವು, ಜೊತೆಗೆ ಕರ್ಬೂಜ, ವಿವಿಧ ತಳಿಗಳನ್ನು ಸಹ ನಾವು ಇಲ್ಲಿ ಈ ಪ್ರದರ್ಶನದಲ್ಲಿ ಇಟ್ಟಿದ್ದೀವಿ. ಈ ಕಾರ್ಯಕ್ರಮ 5 ದಿನಗಳ ಕಾಲ ನಡೀತೈತಿ. ಈ ಕಾರ್ಯಕ್ರಮದಲ್ಲಿ 20 ಸ್ಟಾಲ್ಗಳು ಹಾಕಿದ್ದೀವಿ. 20ಕ್ಕೂ ಹೆಚ್ಚು ರೈತರು ತಾವು ಬೆಳೆದಿರ್ತಕ್ಕಂಥ ಕಲ್ಲಂಗಡಿ, ಕರ್ಬೂಜ, ದ್ರಾಕ್ಷಿ, ದಾಳಿಂಬೆಯನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ, ಯಲಬುರ್ಗಾ, ಕನಕಗಿರಿ 5 ತಾಲೂಕಿನ ರೈತರು ಇಲ್ಲಿ ಬಂದು ಹಣ್ಣುಗಳನ್ನು 5 ದಿನಗಳ ಕಾಲ ಮಾರಾಟ ಮಾಡ್ತಾರೆ. ಆಮೇಲೆ ಇಲ್ಲಿ ಯೋಗ್ಯ ಬೆಲೆಗೆ ನಾವು ಹಣ್ಣುಗಳನ್ನು ನಮ್ಮ ರೈತರು ತಾವೇ ಮಾರಾಟ ಮಾಡ್ತಾ ಇರೋದು. ಹೋದ ವರ್ಷ 28ರಿಂದ 30 ಲಕ್ಷವರೆಗೂ ನಮ್ಮಲ್ಲಿ ಟರ್ನ್ ಓವರ್ ಆಯ್ತು. ಈ ವರ್ಷ ಅದಕ್ಕಿಂತ ಹೆಚ್ಚು ಆಗ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಈ ವರ್ಷ ಮಹಾಶಿವರಾತ್ರಿಗಿಂತ 1-2 ದಿವಸ ಮೊದಲೇ ನಾವು ಹಣ್ಣಿನ ಮೇಳ 3 ದಿವಸ ಮೊದಲೇ ಅರೇಂಜ್ ಮಾಡಿರೋದ್ರಿಂದ ಸಾಕಷ್ಟು ವಹಿವಾಟು ನಡೀತೈತಿ. ಯಾಕಂದ್ರೆ ಪ್ರತಿ ವರ್ಷ ಗ್ರಾಹಕರು ಕಾಯ್ತಾ ಇರ್ತಾರೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಯಾವುದಾದ್ರೂ ಹಣ್ಣಿನ ಮೇಳ ನಡೀತಿದೆ. ಯಾಕಂದ್ರೆ ಮಾವು ಮೇಳ ನಡೀತೀವಿ, ಜೇನು ಮೇಳ ಮಾಡ್ತಿದ್ವಿ. ಈಗ ಎಲ್ಲವನ್ನೂ ಸೇರಿಸಿ ಇಲ್ಲಿ ಫ್ರೂಟ್ ಫೆಸ್ಟಿವಲ್ ಅಂತ ನಾವು ಮಾಡ್ತಾ ಇದ್ವಿ. ಇದು ಪ್ರತಿ ವರ್ಷ ಸಾಕಷ್ಟು ಜನಪ್ರಿಯತೆಯನ್ನು ಕಾಯ್ಕೊಂಡೈತೆ. ಆದ್ದರಿಂದ ಎಲ್ಲ ಗ್ರಾಹಕರು ಮತ್ತು ರೈತರು ಈ ಮೇಳದವನ್ನು ಉಪಯೋಗ ಪಡ್ಕೋಬೇಕಂತ ನಾವು ನಾವು ಪ್ರತಿ ವರ್ಷ ಒಂದು ಹೊಸತನವನ್ನು ನಮ್ಮ ಇಲಾಖೆಯಿಂದ ನಾವು ಇದು ಮಾಡ್ತೇವೆ. ನಾವು ಒಂದು 3 ವರ್ಷಗಳ ಹಿಂದೆ ಮಿಯಾಜಾಕಿ ಎಂಬ ಒಂದು ಜಗತ್ತಿನ ದುಬಾರಿ ಮಾವನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ವಿ. ಅದು 2.5 ಲಕ್ಷ ರೂಪಾಯಿ ಕೆಜಿ. ಅದರಿಂದ ರೈತರು ಪ್ರೇರಿತಗೊಂಡು ಈಗ ನಮ್ಮ ಜಿಲ್ಲೆಯಲ್ಲೇ 10 ಎಕರೆಗೂ ಹೆಚ್ಚಿನ ಮಿಯಾಜಾಕಿ ತಳಿಯನ್ನು ಬೆಳೀತಾ ಇದ್ದಾರೆ. ಅದು ಇನ್ನೊಂದು ವರ್ಷದಲ್ಲಿ ಮುಂದಿನ ದಿನಗಳಲ್ಲಿ ಅದು ಸಹ ನಮ್ಮ ಮಾರಾಟಕ್ಕೆ ಇಲ್ಲೇ ಸಿಗ್ತಾ ಐತೆ. ಅದೇ ರೀತಿಯಾಗಿ ಈಗ ದ್ರಾಕ್ಷಿಯನ್ನು ನಾವು ಪರಿಚಯ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ರೈತರು ಅದನ್ನು ಬೆಳೆಯೋಕೆ ಆಸಕ್ತಿ ತೋರ್ಬೋದು ಅಂತ ನಾನು ಅನ್ಕೋತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.